ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ಮೈತ್ರಿ ಪಕ್ಷಗಳ ಎಲ್ಲ ಗೌರವಾನ್ವಿತ ನಾಯಕರುಗಳೇ, ಮಾಧ್ಯಮದ ಗೌರವಾನ್ವಿತ ಸ್ನೇಹಿತರುಗಳೇ, ಕೋಲಾರ ಜಿಲ್ಲೆಯ ಎಲ್ಲ ಬಂಧು ಭಗಿನಿಯರೇ, हमारे सामने चुनाव है। दो विचारधाराओं की लड़ाई हो रही है। एक तरफ कांग्रेस पार्टी जो लोगों को जोड़ना चाहती है, विकास की बात करती है, रोजगार की बात करती है, और दूसरी तरफ बीजेपी, आरएसएस, नरेंद्र मोदी जो 15-20 लोगों के लिए पूरा का पूरा काम करते हैं, देश को तोड़ने की बात करते हैं और नफरत फैलाते हैं। ಈಗ ನಮ್ಮ ಮುಂದೆ ಲೋಕಸಭಾ ಚುನಾವಣೆ ಬಂದು ನಿಂತಿದೆ. ಈ ಚುನಾವಣೆಯಲ್ಲಿ ಎರಡು ಪ್ರಮುಖವಾದಂತಹ ವಿಚಾರಧಾರೆಗಳು ನಮ್ಮನ್ನ ಮುಂದೆ ಇದ್ದಾವೆ. ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರ ಪಕ್ಷಗಳು ದೇಶವನ್ನು ಒಟ್ಟುಗೂಡಿಸುವ, ಎಲ್ಲ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ, ಎಲ್ಲರೊಟ್ಟಿಗೆ ಹೋಗುವಂತಹ ಕಾರ್ಯಕ್ರಮಗಳನ್ನು ಜನಗಳ ಮುಂದೆ ಇಟ್ಟರೆ, ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು, ಅವರ ಜೊತೆ ಇರುವಂತವರು ಕೆಲವೇ 10-15 ಜನರುಗಳ ಒಟ್ಟಿಗೆ ಮಾತ್ರ ಅವರಿಗೋಸ್ಕರ ಕೆಲಸ ಮಾಡ್ತಾ ಈ ದೇಶವನ್ನು ಒಡೆಯುವಂತ ವಿಚಾರಧಾರೆಗಳನ್ನ ಜನಗಳ ಮುಂದೆ ಇಟ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ಎರಡು ವಿಚಾರಧಾರೆಗಳಲ್ಲಿ ಒಂದನ್ನು ಈಗ ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. 5 साल पहले जब नरेंद्र मोदी प्रधानमंत्री बने, उन्होंने देश से 3 वायदे किए थे। 15 लाख रुपए हर बैंक अकाउंट में डालने का, 2 करोड़ युवाओं को रोजगार देने का और किसानों को सही दाम देने का। 2014 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಮುಂದೆ 2-3 ವಿಚಾರಗಳನ್ನ ಜನಗಳ ಮುಂದೆ ಇಟ್ಟು ಬೆಂಬಲವನ್ನು ಯಾಚಿಸಿದರು. ಮೊದಲನೇದಾಗಿ, ಈ ದೇಶದಲ್ಲಿರುವಂತ ಎಲ್ಲ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದರು. ಭಾರತದಲ್ಲಿರುವಂತಹ ಪ್ರತಿಯೊಬ್ಬರ ಖಾತೆಗೆ ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿಗಳನ್ನ ಜಮಾ ಮಾಡ್ತೀನಿ ಅಂತ ಹೇಳಿದರು. ಮತ್ತು ಭಾರತದ ರೈತರ ಎಲ್ಲಾ ಸಾಲವನ್ನು ಕೂಡ ಮನ್ನಾ ಮಾಡ್ತೇನೆ ಅಂತ ಈ 3 ಪ್ರಮುಖ ವಾಗ್ದಾನಗಳನ್ನ ಜನಗಳ ಮುಂದೆ ಇಟ್ಟು 2014 ಲೋಕಸಭಾ ಚುನಾವಣೆಯನ್ನ ನರೇಂದ್ರ ಮೋದಿ ಅವರು ಮತ್ತು ಅವರ ಪಕ್ಷ ಎದುರಿಸಿತು. चुनाव के बाद बीजेपी के प्रेसिडेंट ने कहा कि 15 लाख जुमला था, झूठ था। ಚುನಾವಣೆ ಆದ ನಂತರ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಅಮಿತ್ ಶಾ ಹೇಳಿದರು, ಇದು 15 ಲಕ್ಷವನ್ನು ಪ್ರತಿಯೊಬ್ಬರ ಖಾತೆಗೆ ಹಾಕುವಂಥದ್ದು ಅದು ಚುನಾವಣೆಗೋಸ್ಕರ ಹೇಳಿದ ಮಾತೇ ಹೊರತು ಅದು ಸತ್ಯ ಅಲ್ಲ ಅನ್ನೋ ಮಾತನ್ನ ಚುನಾವಣೆ ನಂತರ ಅಮಿತ್ ಶಾ ಅವರು ಹೇಳಿದರು. और आज अब अगर आप नरेंद्र मोदी के भाषण सुने तो उसमें ना रोजगार की बात होती है, ना किसानों की बात होती है। ಇತ್ತೀಚಿನ ಚುನಾವಣೆಯ ಸಂದರ್ಭದಲ್ಲಿ ನೀವೆಲ್ಲ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾತುಗಳನ್ನು ಕೇಳಿರಬಹುದು. ಅವರು ಯಾವಾಗಲೂ ಕೂಡ ಈ ಚುನಾವಣೆಯ ಭಾಷಣದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವ ಮಾತನ್ನಾಗ್ಲಿ ಅಥವಾ 15 ಲಕ್ಷ ರೂಪಾಯಿ ಹಾಕುವ ಮಾತಾಗ್ಲಿ, ದೇಶದ ಅಭಿವೃದ್ಧಿ ಮಾತಾಗ್ಲಿ, ರೈತರ ಬಗ್ಗೆ ಆಗಲಿ ಯಾವ ಮಾತನ್ನು ಕೂಡ ಆಡ್ತಾ ಇಲ್ಲ. उनके मैनिफेस्टो में भी रोजगार के बारे में कुछ नहीं लिखा है। ಅವರ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಉದ್ಯೋಗದ ಭರವಸೆ ಒಂದೇ ಮಾತನ್ನು ಕೂಡ ಅವರು ಆಡಿಲ್ಲ. 5 महीने पहले मैंने सोचा कि 15 लाख रुपए का वायदा बीजेपी के लिए झूठा था, मगर क्यों ना हम इसे पूरा करें। 5 ತಿಂಗಳ ಹಿಂದೆ ಈ ಚುನಾವಣೆಗೆ ಮುಂಚೆ ನಾವು ಯೋಚನೆ ಮಾಡಿದ್ವಿ, 15 ಲಕ್ಷ ರೂಪಾಯಿಗಳನ್ನ ಪ್ರತಿಯೊಬ್ಬರ ಖಾತೆಗೆ ಹಾಕುವಂತ ವಿಚಾರ ಬಿಜೆಪಿಯವರಿಗೂ ಚುನಾವಣೆ ವಿಷಯ ಆಗಿರ್ಬೋದು, ಸುಳ್ಳಾಗಿರ್ಬೋದು. ಆದರೆ ನಾವು ಯಾಕೆ ಭಾರತದಲ್ಲಿರುವಂತಹ ಎಲ್ಲ ಬಡವರ ಖಾತೆಗಳಿಗೆ ಹಣ ಹಾಕುವಂತ ಒಂದು ಯೋಜನೆಯನ್ನ ರೂಪಿಸಬಾರದು ಮತ್ತು ಅದನ್ನು ಕಾರ್ಯಗತಗೊಳಿಸಬಾರದು ಅಂತ ನಾವು 5 ತಿಂಗಳ ಹಿಂದೆ ಯೋಚನೆ ಮಾಡಿದ್ವಿ. चौकीदार ने झूठ बोला, क्यों नहीं हम सच बोले। ಕಾವಲುಗಾರ ಅಂತ ಹೇಳಿದಂತವರು ಸುಳ್ಳು ಹೇಳಿದ್ರು, ದೇಶಕ್ಕೆ ಮೋಸ ಮಾಡುವಂತ ಕೆಲಸವನ್ನು ಮಾಡಿದ್ರು. तो मैंने 5 महीने पहले कांग्रेस के सबसे बेहतर इकोनॉमिस्ट को बुलाया, हमारे थिंक टैंक को बुलाया। शांत हो जाए भैया। कांग्रेस के सबसे बेहतर इकोनॉमिस्ट को बुलाया, कांग्रेस पार्टी के थिंक टैंक को बुलाया और उनसे एक सवाल पूछा। मैंने उनसे कहा, देखिए नरेंद्र मोदी ने 15 लाख देने की बात की थी, झूठ था। कांग्रेस पार्टी हिंदुस्तान के गरीब लोगों को कितना पैसा दे सकती है?
एक शर्त है, अर्थव्यवस्था नहीं नष्ट करनी। मगर आप मुझे बताइए, एक साल के अंदर हिंदुस्तान सबसे गरीब लोगों को कितना पैसा दे सकता है? और मुझे लंबा भाषण नहीं चाहिए, थियोरी नहीं चाहिए, किताब नहीं चाहिए, मुझे एक नंबर चाहिए। आप जाइए, काम कीजिए, चुनाव से पहले मुझे एक नंबर दीजिए। मैं नंबर देश की जनता को बताना चाहता हूं, और जो नंबर आप मुझे देंगे उतना पैसा मैं हर गरीब के बैंक अकाउंट में डालना चाहता हूं। ऐतिहासिक निर्णय है, ऐसा निर्णय किसी सरकार ने आज तक नहीं लिया। ಈ ಚುನಾವಣೆಗಿಂತ ಮುಂಚೆ ದೇಶದ ಹಿಂದಿನ ಸರ್ಕಾರ ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ಹಾಕುವ ಸುಳ್ಳು ಆಶ್ವಾಸನೆ ಕೊಟ್ಟ ನಂತರ ನಾನು ಯೋಚನೆ ಮಾಡಿದೆ, ಈ ದೇಶದ ಸಂಪತ್ತಿನಲ್ಲಿ ಈ ದೇಶದ ಬಡವರಿಗೋಸ್ಕರ ಮಾಡಲಿಕ್ಕೆ ನಿಜವಾಗಿ ಕೂಡ ಹಣ ಇಲ್ವಾ, ಅವರ ಖಾತೆಗೆ ಹಣ ಹಾಕ್ಲಿಕ್ಕೆ ಸಾಧ್ಯ ಇಲ್ವಾ ಅನ್ನೋ ವಿಚಾರನ ತಿಳ್ಕೊಳ್ಬೇಕು ಅಂತೇಳಿ ಈ ದೇಶದ ಕೆಲವು ವಿಚಾರವಂತರು ಚಿಂತಕರ ಒಂದು ಸಭೆಯನ್ನು ನಾನು ಕರೆದೆ. ಅವರಿಗೆ ನೇರವಾಗಿ ನಾನು ಒಂದು ಮಾತನ್ನು ಹೇಳಿದೆ, ನನಗೆ ಉದ್ದುದ್ದವಾಗಿರುವಂತಹ ಭಾಷಣ ಬೇಕಾಗಿಲ್ಲ, ಈ ದೇಶದಲ್ಲಿರುವಂತಹ ಆದಾಯದಲ್ಲಿ ಬಡವರ ಖಾತೆಗೆ ಹಣ ಹಾಕಲಿಕ್ಕೆ ಎಷ್ಟು ಹಣ ಹಾಕಬಹುದು ಮತ್ತು ಯಾವಾಗ ಹಾಕಬಹುದು ಅನ್ನೋಂಥ ಒಂದು ನಿಖರವಾಗಿರುವಂತಹ ಅಂಕಿಅಂಶವನ್ನು ಮಾತ್ರ ನೀವು ನನಗೆ ಕೊಡಬೇಕು. ಆ ಅಂಕಿಅಂಶ ಅದು ಜಾರಿ ಕೊಡಲಿಕ್ಕೆ ಸಾಧ್ಯವಾಗಿರುವಂತದ್ದಿರಬೇಕು. ಆ ರೀತಿಯ ಒಂದು ಅಂಕಿಅಂಶವನ್ನು ನೀವು ನನಗೆ ಕೊಡಬೇಕು. ಅದನ್ನ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದ್ರೆ ಮಾತ್ರ ಆ ಮಾತನ್ನ ನೀವು ನಮಗೆ ಹೇಳಬೇಕು. ನನಗೆ ಯಾವ ಉದ್ದ ಭಾಷಣದ ಅವಶ್ಯಕತೆ ಬೇಕಿಲ್ಲ, ನಿಮ್ಮ ಒಂದೇ ಸಲಹೆ ಬೇಕು ಅನ್ನೋದನ್ನ ನಾನು ಆ ಚಿಂತಕರು ಮತ್ತು ವಿಚಾರವಂತರಿಗೆ ಹೇಳಿದೆ. कुछ दिन पहले टीम वापस आई और कागज पे उन्होंने मुझे एक नंबर लिख के दे दिया। ಕೆಲವು ಸಮಯದ ಹಿಂದೆ ಆ ಎಲ್ಲ ಚಿಂತಕರು ವಿಚಾರವಂತರು ನನ್ನ ಹತ್ರ ಬಂದರು, ಒಂದು ಕಾಗದದ ಮೇಲೆ ಒಂದು ನಿರ್ದಿಷ್ಟವಾದಂತಹ ಅಂಕಿಯನ್ನು ಬರೆದು ನನ್ನ ಕೈಗೆ ಅವರು ಕೊಟ್ಟರು. एक साल में 72,000 रुपए, ಒಂದು ವರ್ಷದಲ್ಲಿ 72,000 ರೂಪಾಯಿಗಳು, 5 साल में 3,60,000 रुपए, 5 ವರ್ಷದಲ್ಲಿ 3.5 ಲಕ್ಷ ರೂಪಾಯಿ. नरेंद्र मोदी ने 15 लाख रुपए देने की बात की 5 साल में।